ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅಪ್ಪಿ ಏನಾದರೂ ಅವರು ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರೆ ನಿನ್ನ ವಿರುದ್ಧ ಪಿತೂರಿ ಮಾಡಬೇಕು ಅಂತ ಪಕ್ಷಿ ಥರ ಕಾಯ್ಕೊಂಡಿರೋ ವಿರೋಧ ಪಕ್ಷದವ್ರಿಗೆ ಹಬ್ಬದೂಟ ಸಿಕ್ದಂಗೆ ಆಗ್ಬಿಟ್ಟಿರೋದು ಅಣ್ಣ. ಆಮೇಲೆ ನ್ಯೂಸ್ ಚಾನಲ್ ಅವರು ಇದನ್ನೇ ಇಟ್ಕೊಂಡು ವಾರಗಟ್ಲೆ ಪ್ರಸಾರ ಮಾಡಿ ಹಬ್ಬ ಮಾಡಿಬಿಟ್ಟಿರೋರು. ಅದರಿಂದ ನಿನಗೂ ಪಕ್ಷಕ್ಕೂ ಕೆಟ್ಟ ಹೆಸರು ಬಂದ್ಬಿಟ್ಟಿರೋದು. ಸದ್ಯ ಬೆಟ್ಟದಂಥ ಕಷ್ಟ ಮಂಜುನಂತೆ ಕರ್ಗೊಂಡಿತ್ತು ಕಣಣ್ಣ. ಇದರಿಂದ ರಾಜಕೀಯ ಜೀವನವೇ ಮುಳುಗೋಗಿರೋದಲ್ಲಣ್ಣ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ನ್ಯಾಯ, ನೀತಿ, ಪ್ರಾಮಾಣಿಕತೆ ಅಂತ ಉಸಿರು ಅಂತ ಬದುಕ್ತಿರೋ ನಮ್ಮಪ್ಪನಿಗೆ ಕಳಂಕ ತರಕ್ಕೆ ಹೋಗ್ಬಿಟ್ಟಿದ್ದೀನಲ್ಲ ಚೆಲುವರಾಜ. ಒಂದು ವೇಳೆ ಆ ಥರ ಏನಾದರೂ ಆಗಿದ್ದಿದ್ರೆ ಅವನ್ನ ಮಾತ್ರ ಅಂತಿರ್ತಾನೆ ಭದ್ರ ಮಗ, ಈಗ ಅಲ್ಲಿಗೆ ಮುಗೀತು ತಾನೆ, ಈಗ ಅಲ್ಲಿಗೆ ಬಿಟ್ಟಾಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಶಿವರಾಮ, ನಾನೊಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡ ಕಣಪ್ಪ ಅಂತ ಅಜ್ಜಮ್ಮ ಹೇಳ್ತಾಳೆ. ಅದೇನು ಹೇಳವ್ವ ಅಂತಾರೆ ಶಿವರಾಮೇಗೌಡರು. ಅಪ್ಪ ಅನ್ಸ್ಕೊಂಡಿರೋನು ಎಂಥವನೇ ಆಗಿರಲಿ, ಹೆಣ್ಮಕ್ಳಿಗೆ ಅವನ ಮೇಲೆ ಚಾನೆ ಪ್ರೀತಿ ಇರ್ತೈತೆ. ಅಂಥದ್ರಾಗೆ ಅವ್ರ ಮಾವನಿಗೆ ಕೆಟ್ಟ ಹೆಸರು ಬಂದ್ಬಿಡ್ತೈತೆ, ಅವ್ರ ಗೌರವನೇ ಹಾಳಾಗೋತದೆ ಅಂತ ಹುಟ್ಟಿಸ್ದಪ್ಪನೇ ಜೈಲಿಗೆ ಅಟ್ಟವಳೆ ಅಂದ್ಮ್ಯಾಕೆ ಅವಳ ಗುಣ ಎಂಥದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಮಾವನ ಮರ್ಯಾದೆ ಓದ್ತದೆ, ಮನೆತನದ ಘನತೆ ಹಾಳತ್ತದಂತ ಇಂಥ ಗಟ್ಟಿ ನಿರ್ಧಾರ ತಗೊಂಡವಳೆ ಅಂದ್ಮ್ಯಾಕೆ ಈ ಮನೆ ಬೆಳಗೋಕ್ ಬಂದಿರೋ ಸೊಸೆಗೆ ಇನ್ನೇನಪ್ಪ ಬೇಕು ಅಂತಿರ್ತಾಳೆ ಅಜ್ಜಮ್ಮ. ಅಮ್ಮಮ್ಮ, ಅವಳು ಆಟ ಎಲ್ಲ ಸುಳ್ಳೇಳಿ ನಮಗೆ ಮೋಸ ಮಾಡಿದ್ರು ನೀನು ಅವಳ ಪರ ವಹಿಸ್ಕೊಂಡು ಮಾತಾಡೋದು ಬಿಡ್ತಾ ಇಲ್ವಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಇತ್ತ ವಿನಂತಿ, ಅವ್ವ ನೋಡ್ದೇನವ್ವ ಈ ಮುದುಕಿನ, ನಿನಗೆ 3 ಕಾಸಿನ ಕಿಮ್ಮತ್ ಕೊಡೋಕ್ಕಿಲ್ಲ, ಆ 3 ಅಡಿಗೆ ಸೊಪ್ಪಾಗ್ತಾವಳೆ ಅಂತ ಹೇಳ್ತಾಳೆ. ಹ್ಞೂ ಕಣೆ, ಎಷ್ಟಾಗ್ತಾಳೋ ಹಾಕ್ಲಿ, ಆ ಸೊಪ್ಪನ್ನ ಅರ್ದು ಹೆಂಗೆ ಸಾರು ಮಾಡ್ಕೋಬೇಕು ಅಂತ ನಂಗೆ ಸಂದ ಗೊತ್ತು ಅಂತ ಸಾವಿತ್ರಿ ಮಾತಾಡ್ತಿರ್ತಾಳೆ. ಸುಳ್ಳು ಹೇಳಿದ್ಯಾರೋ ಅವ್ರ ಅವ್ವ ತಾನೇ, ಅವಳು ಮಗಳ ಜೀವ ಕಾಪಾಡೋಕ್ಕೆ ಹೇಳಿದ್ಲು. ಸತ್ಯ ಗೊತ್ತಾದ್ರೆ ಇಲ್ಲಿ ದೊಡ್ಡ ಅನಾಹುತನೇ ಆಗ್ಬಿಡ್ತೈತೆ ಅಂತ ಅವ್ವ ಅಪ್ಪನ ಮಾತು ಕೇಳಿ ಇವಳು ಸತ್ಯ ಮುಚ್ಚಿಟ್ಲು. ಅಟ್ಟೆಯ ಇನ್ನು ಅವರಪ್ಪ ದೊಡ್ಡ ಮುಟ್ಟಾಳ, ಬೀಗ್ರ ಹೆಸ್ರು ಹೇಳ್ಕೊಂಡು ತಾನು ಮಣ್ಣು ತಿನ್ನೋ ಕೆಲಸ ಮಾಡಬಾರ್ದು ಅಂತ ಯೋಚನೆಯನ್ನು ಮಾಡಿದೆ. ಇಂಥ ದೊಡ್ಡ ಕೆಲಸ, ತಪ್ಪು ಕೆಲಸ ಮಾಡ್ಬಿಟ್ಟವನೆ. ಅದು ಅವಳಿಗೆ ಗೊತ್ತಾದ ತಕ್ಷಣ ಅಪ್ಪನೂ ಅಂತ ನೋಡದೆ ಹೇಳ್ಕೊಂಡೋಗಿ ಪೊಲೀಸ್ರಿಗೆ ಒಪ್ಪಿಸಿ ಅವಳು ಮಾವನ ಮಾನ ಉಳಿಸವಳೆ ತಾನೆ. ನೋಡು, ಯಾವತ್ತೂ ಆಗಿರೋ ತಪ್ಪನ್ನೇ ಎತ್ತಾಡ್ಕೊಂಡು ಕೂತಿದ್ರೆ ಹಾಳಾಗೋದು ಅವಳ ಜೀವನ ಮಾತ್ರ ಅಲ್ಲ, ನಿನ್ನ ಬದುಕು ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ನಿಲ್ಸೋ ಅಮ್ಮಮ್ಮ, ಅವಳಿಂದನೆಯ ನನ್ನ ಜೀವನ ಯಾಕೆ ಕೊಟ್ಟೋಗೋದೆ, ಅವಳು ಬಂದು ಉದ್ಧಾರ ಮಾಡಬೇಕು ಅಂತ ನಾನೇನು ಕಾಯ್ಕೊಂಡು ಕೂತಿದ್ದೀನಿ ಅಂತ ಭದ್ರ ಹೇಳ್ತಾನೆ. ಅಲ್ಲ ಕಣ್ ಭದ್ರ, ಅವಳ ವಿಷಯಕ್ಕೆ ನೀವಿಬ್ರು ಹಿಂಗೆ ಯಾಕೆ ಜಗಳಾಡ್ತಾ ಇದ್ದೀರಿ ಅತ್ತೆ? ನನಗೆ ಯಾಕೋ ಈ ಒಳಕ್ಕೆ ಮತ್ತೆ ಬರೋದಕ್ಕೆ ಅಪ್ಪ ಮಕ್ಕಳು ಸೇರಿಕೊಂಡು ನಾಟಕ ಆಡ್ತವ್ರೆ ಅಂತ ಅನಿಸ್ತೈತೆ. ಯಾಕೆ ಅಂದರೆ ಅವಳೇನೋ ಅವರಪ್ಪ ಏನೋ ಅಂತ ನಾನೇನು ಬಿಡಿಸಿ ಹೇಳ್ಬೇಕಾಗಿಲ್ಲ, ಅವರೆಲ್ಲ ಮೋಸಗಾರರು ಅಂತ ನಮಗೆ ಸಂದ ಗೊತ್ತದೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಲೇ ಸಾಕು, ಬಾಯಿ ಮುಚ್ಚೆ ಕಂಡಿವ್ನಿ. ಅವರಪ್ಪ ಕೆಟ್ಟವನಿರ್ಬೋದು, ಆದರೆ ವಿದ್ಯಾ ಚಿನ್ನದಂಥವಳು, ಅವಳಲ್ಲಿ ಒಳ್ಳೆ ಗುಣಗಳಿವೆ, ಅಂಥವಳನ್ನ ಕ್ಷಮಿಸಿ ನಮ್ಮ ಮನೆಗೆ ಕರ್ಕೊಳ್ಳೋದ್ರಲ್ಲಿ ಅಂತಿರ್ತಾಳೆ ಅಜ್ಜಮ್ಮ. ಅಮ್ಮಮ್ಮ, ನೀನೇನೇ ಹೇಳಿದ್ರು ನನ್ನ ತೀರ್ಮಾನ ಬದಲಾಗಕ್ಕಿಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ಇತ್ತ ರತ್ನ ಹತ್ಕೊಂಡು ನಿಂತಿರ್ತಾಳೆ. ಯಾವತ್ತು ಟೇಷನ್ ಹತ್ತಿದಿರೋ ನನ್ನ ಮಗ ಇವತ್ತು ಜೈಲ್ ಸೇರೋಂಗೆ ಆಗ್ಬಿಟ್ಟ, ಎತ್ತು ಮಗಳೇ ಅಪ್ಪನ್ನ ಜೈಲ್ ಸೇರೋಂಗೆ ಮಾಡಿಬಿಟ್ಲು ಅಂತ ವಿದ್ಯಾವ್ರಜ್ಜಿ ಹೇಳ್ತಿರ್ತಾಳೆ. ಅಜ್ಜಿ, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು, ಅಕ್ಕ ಮಾಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಸರು ಹೇಳ್ತಾಳೆ. ಇತ್ತ ರತ್ನ ಹಣೆ ಚೆಚ್ಕೊಂಡು, ಅಯ್ಯೋ ದೇವ್ರೆ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಏನೋ, ಎಂಥ ಶಿಕ್ಷೆ ಕೊಟ್ಬಿಟ್ಟೆ ದೇವ್ರೆ ಅಂತ ಹೇಳ್ಕೊಂಡು ಅಳ್ತಿರ್ತಾಳೆ ರತ್ನ. ಅಲ್ಲ ಕಣವ್ವ, ನಾನೇನಾದರೂ ಸುಮ್ಕೆ ಇದ್ದಿದ್ರೆ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಿರೋ ಮಾವಯ್ಯನ ಹೆಸರು ಎಷ್ಟೆಲ್ಲ ಹಾಳಾಗ್ತದೆ ಅಂತ ನನಗೆ ಗೊತ್ತಿದ್ರೂ ನಾನು ಕಂಪ್ಲೇಂಟ್ ಕೊಡ್ದಿದ್ರೆ ಇದೆಲ್ಲ ಮಾವಯ್ಯನ ತಲೆಗೆ ಬರ್ತಾ ಇರ್ಲಿಲ್ವೇ? ಅವರು ಇಡೀ ರಾಜ್ಯದ ಮುಂದೆ ತಲೆ ತೆಗ್ಸಿ ಜೈಲಿಗೆ ಹೋಗ್ಬೇಕಾಗ್ತಾ ಇತ್ತು ಗೊತ್ತೇ ಅಂತ ವಿದ್ಯೆ ಹೇಳ್ತಾಳೆ. ಅದಕ್ಕೆ ನೀನು ಮಾಡಿರೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಕಣೆ, ನೀನು ಮಾಡಿದ್ದು ನ್ಯಾಯವೇ ಧರ್ಮವೇ. ಆದರೆ ಇಂಥ ಬೇಜವಾಬ್ದಾರಿ ಗಂಡನ್ನ ಕಟ್ಕೊಂಡು ನಾನು ಅನುಭವಿಸ್ತಾ ಇರೋದು, ನರಕನ ಅನುಭವಿಸ್ತಾ ಇರೋದನ್ನ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ರಕ್ತ ಬರ್ತದೆ. ಇನ್ನು ನನ್ನ ಕಷ್ಟಕ್ಕೆ ಮುಕ್ತಿ ಸಿಕ್ತಿಲ್ವಲ್ಲ ಹೇಳು ಅಂತ ಹೇಳ್ಕೊಂಡು ರತ್ನ ಅಳ್ತಿರ್ತಾಳೆ. ರತ್ನಕ್ಕೆ ಆಗೋದೆಲ್ಲ ಆಗೋಗದೆ, ಅವ್ರ ತಪ್ಪಿಗೇನು ಶಿಕ್ಷೆ ಆಗಬೇಕೋ ಆಗ್ತೈತೆ, ನೀವ್ಯಾರು ಅಳ್ಬೇಡಿ ಅಂತಾನೆ ಕೊಟ್ಲೆ. ನಾನು ಸುಮ್ಕಿದ್ರೂ ಜನ ಸುಮ್ಕಿರ್ಬೇಕಲ್ಲಪ್ಪ, ತಲೆಗೊಂದೊಂದು ಮಾತಾಡ್ತಾರೆ. ಸುಳ್ಳು ಹೇಳಿ ಜನಗಳ ಹತ್ರ ದುಡ್ಡಿಸ್ಕೊಂಡಿರೋರು ಅವರು ಸುಮ್ಕಿರ್ತಾರ ಅವರು ಜನಗಳು? ಅದಕ್ಕೆ ನಾವೀಗ ಏನು ಮಾಡೋಣ ಹೇಳು ಅಂತಾಳೆ ರತ್ನ. ಸತ್ಯನೇ ಹೇಳವ್ವ, ಜನಗಳಿಗೆ ಮೋಸ ಮಾಡಿ ತಗೊಂಡಿರೋ ದುಡ್ಡಲ್ಲಿ ಅರ್ಧ ಜೂಜಾಡವ್ರೆ, ಅರ್ಧ ಕುಡ್ದವ್ರೆ ಅಂತವ. ಎತ್ತವ್ವ ಕಟ್ಕೊಂಡಿರೋ ಹೆಂಡ್ರು ಒಂದು ತಪ್ಪು ಮಾಡ್ದಾಗೆ ಪ್ರಶ್ನೆ ಮಾಡಿದ್ದಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ನೀವು ಯಾವತ್ತೂ ಕೇಳಲೇ ಇಲ್ವಲ್ಲ, ಅದಕ್ಕೆ ನನ್ನ ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಅಂತವ. ಅವ್ರು ಆಡಿದ್ದೇ ಆಟ ಆಗೋಯ್ತು ಅಂತ ವಿದ್ಯೆ ಹೇಳ್ತಾಳೆ.
ನೋಡು ಭದ್ರ, ಇವತ್ತು ಅವಳ ಬೆಲೆ ನಿನಗೆ ಗೊತ್ತಾಗದೇ ಇರ್ಬೋದು, ಆದರೆ ಒಂದಲ್ಲ ಒಂದು ದಿನ ಅವಳ ಬೆಲೆ ಏನು ಅಂತ ನಿನಗೆ ಗೊತ್ತಾಗ್ತೈತೆ. ಅಲ್ಲ ಭದ್ರ, ಅದೊಂದು ಸುಳ್ಳನ್ನ ಮರೆ ಮಾಚಿದ್ಲು ಅನ್ನೋದು ಬಿಟ್ರೆ ಇನ್ನೇನ್ಲ ತಪ್ಪು ಮಾಡವಳೆ ಅಂತಾಳೆ ಅಜ್ಜಮ್ಮ. ಅದಕ್ಕೆ ಈಗಲೂ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ, ಅವಳೇನು ಮಾಡದೇ ಇರ್ಬೋದು, ಆದರೆ ತಪ್ಪೇ ಅಲ್ವೇ ಅಂತ ಚಿತ್ರ ಹೇಳ್ತಾಳೆ. ಈ ಪ್ರಪಂಚದಲ್ಲಿ ಯಾರೇ ತಪ್ಪು ಮಾಡಿಲ್ವೇ? ಎಲ್ಲರೂ ಒಂದಲ್ಲ ಒಂದು ತಪ್ಪು ಮಾಡೇ ಇರ್ತಾರೆ. ಯಾಕೆ ನೀನು ಮಾಡಿಲ್ವೇ? ನಿಮ್ಮವ್ವ ಮಾಡಿಲ್ವೇ? ಇಲ್ಲಿ ಯಾರೂ ಮಾಡೇ ಇಲ್ವೇ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಇನ್ಯಾವತ್ತೂ ಅವಳ ವಿಚಾರನ ಅಟ್ಟಿ ಒಳಗಡೆ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ ಭದ್ರ ಅಂತ ಕೂಗ್ತಿರ್ತಾಳೆ ಅಜ್ಜಮ್ಮ. ಶಿವರಾಮ ಅವನಿಗೇನೋ ಬುದ್ಧಿ ಅರ್ಥ ಆಗೋಕ್ಕಿಲ್ಲ, ಆದರೆ ನೀನು ಒಂದು ರಾಜ್ಯಕ್ಕೆ ಮಂತ್ರಿ ಆಗಿರೋ ವ್ಯಕ್ತಿ, ಚಿಕ್ಕ ವಯಸ್ಸಿನಿಂದ ಇಂಥ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಬಂದಿದೀಯಾ. ನಿನಗೆ ನಾನು ಹೇಳುವಂಥದ್ದು ಏನೂ ಇಲ್ಲ ಕಣಪ್ಪ, ಅದಕ್ಕೆ ನೀನೇ ಒಂದ್ಸತಿ ಭದ್ರನ ಹತ್ರ ಅಂತಾಳೆ ಅಜ್ಜಮ್ಮ. ಅವ್ವ, ನೀನೇನು ಹೇಳಿದ್ರು ಅವಳಿನಿಂದ ಶಾನೆ ನೋವು ತಿಂದಿರೋದು ನಮ್ಮ ಭದ್ರ. ಏನೇ ತೀರ್ಮಾನ ತಗೊಂಡ್ರು ಅವನೇ ತಗೋಬೇಕು, ನಾವ್ಯಾರೋ ಅಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲಿಂದ ಶಿವರಾಮೇಗೌಡರು ಎದ್ದು ಹೊರಟೋಗ್ತಾರೆ. ಅವ್ವ ತಾಯಿ ಉಲ್ಕೇರವ್ವ, ನಮ್ಮ ಮನೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬಿಡ್ತದೋ ಅಂತ ಹೇಳ್ಕೊಂಡು ಅಳ್ತಿರ್ತಾಳೆ ಅಜ್ಜಮ್ಮ. ಇತ್ತ ರತ್ನಾಗೆ ಫೋನ್ ಮಾಡಿರ್ತಾರೆ ಯಾರೋ. ನೆನಪದೆ, ಸರಿ ಕರ್ಕೊಬರ್ತೀನಿ ಅಂತ ಹೇಳ್ತಿರ್ತಾಳೆ ರತ್ನ ಫೋನ್ ಆನ್ ಮಾಡಿ. ಯಾರ್ದೇ ರತ್ನ ಫೋನು ಅಂತಿರ್ತಾಳೆ ಅಜ್ಜಮ್ಮ. ಅದೇ ಅತ್ತೆ, ಲಾಯರ್ ಫೋನ್ ಮಾಡಿ ಅದೆಂಥದೋ ಫ್ಯಾಮಿಲಿ ಕೋರ್ಟ್ ಅಂತೆ, ನಾಳೆ 10 ಗಂಟೆಗೆ ವಿದ್ಯನ್ ಕರ್ಕೊಬನ್ನಿ ಅಂತಂದ್ರು ಅಂತ ರತ್ನ ಹೇಳ್ತಿರ್ತಾಳೆ. ಅಯ್ಯೋ, ಇವತ್ತು ಟೇಷನು, ನಾಳಿಕೆ ಕೋರ್ಟು, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು ತಾಯಿ, ಇದನ್ನೆಲ್ಲ ನೋಡಬೇಕು ಅಂತ ನನ್ನನ್ನು ಬದುಕಿಸಿದೀಯಾ ಅಂತ ವಿದ್ಯಾವ್ರಜ್ಜಿ ಹೇಳ್ತಿರ್ತಾರೆ. ನೋಡು ವಿದ್ಯಾ, ನನ್ನ ಜೀವನ ಅಂತೂ ಮುಗ್ದೋಯ್ತು, ಆದರೆ ನೀನಿನ್ನೂ ಬಾಳಿ ಬದುಕಬೇಕಾದವಳು. ನೀನು ತಗೊಳ್ಳೋ ನಿರ್ಧಾರದ ಮೇಲೆ ನಿನ್ನ ಜೀವನ ನಿಂತಿದೆ. ದುಡುಕಿ ತೀರ್ಮಾನ ಮಾಡಿ ಕಷ್ಟನ ಮೈ ಮೇಲೆ ಹೇಳ್ಕೊಬೇಡ, ಅದಕ್ಕೆ ವಸಿ ತಾಳ್ಮೆಯಿಂದ ಯೋಚನೆ ಮಾಡವ್ವ ನೋಡು ಅಂತಿರ್ತಾಳೆ ರತ್ನ. ನಿಲ್ಸವ್ವ ಅಂತಾಳೆ ವಿದ್ಯಾ. ಇನ್ನೇನು ನೀನು ಹೇಳ್ಬೇಡ ಅಂತ ಎದ್ದು ಹೊರಟೋಗ್ತಾಳೆ ವಿದ್ಯಾ. ಎಲ್ಲರೂ ಕಣ್ಣೀರು ಹಾಕ್ತಾ ಇರ್ತಾರೆ ವಿದ್ಯಾವ್ರ ಮನೆಯಲ್ಲಿ. ಇತ್ತ ಲಾಯರ್ ಬಂದಿರ್ತಾರೆ ಮಂತ್ರಿಗಳ ಮನೆಗೆ. ಸರ್, ಚೆಲುವರಾಜ್ಗೂ ಮಂತ್ರಿಗಳಿಗೂ ಯಾವ ಸಂಬಂಧನೂ ಇಲ್ಲ ಅಂತ ತಪ್ಪೊಪ್ಕೊಂಡು ಅಪ್ರೂವಲ್ ಆಗಿರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ, ಅದ್ರ ಬಗ್ಗೆ ಯೋಚನೆ ಬಿಟ್ಟು ನಿಶ್ಚಿಂತೆಯಾಗಿರ್ಬೋದು ಅಂತ ಲಾಯರ್ ಹೇಳ್ತಾರೆ. ಸದ್ಯ ಈಗ ಮನಸ್ಸಿಗೆ ಸಮಾಧಾನ ಆಯಿತು ಲಾಯರ್ ಸಾಹೇಬ್ರೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅದೇ ಸರ್, ನಾಳೆ ಡೈವರ್ಸ್ ಕೇಸು ಫ್ಯಾಮಿಲಿ ಕೋರ್ಟ್ಗೆ ಬರ್ತಾ ಇದೆ. ಅವರು ಮ್ಯೂಚುವಲ್ಗೆ ಇರೋದ್ರಿಂದ ಡೈವರ್ಸ್ ಬೇಕು ಅನ್ನೋದಕ್ಕೆ ಬಲವಾದ ಕಾರಣ ಕೊಡಬೇಕಾಗುತ್ತೆ ಅಂತ ಲಾಯರ್ ಹೇಳ್ತಾರೆ. ತಾನು ಬಸ್ರಿ ಆಗಿದ್ದೀನಂತ ಅಷ್ಟು ದೊಡ್ಡ ಸುಳ್ಳು ಹೇಳಿ ಮೋಸ ಮಾಡಿರೋದಕ್ಕಿಂತ ದೊಡ್ಡ ಕಾರಣ ಬೇಕೇ ಲಾಯರ್ ಸಾಹೇಬ್ರೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅದಕ್ಕೆ ಅವರು ಮಗು ಬೇಕು ಅಂತ ನಿಮ್ಮ ಕಡೆಯಿಂದ ಫ್ರಜರ್ ಇತ್ತು, ಅದಕ್ಕೆ ಆಗಾಗ ಸುಳ್ಳು ಹೇಳ್ದೆ ಅಂತ ಹೇಳ್ತಾರೆ. ಈಗ ನಾನು ನಿಜವಾಗ್ಲೂ ಗರ್ಭಿಣಿಯಾಗಿದ್ದೀನಿ, ಗಂಡನ ಜೊತೆ ಬಾಳ ವ್ಯಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾರೆ. ಆವಾಗ ನಾವು ಕೊಡೋ ಕಾರಣನ ಜಡ್ಜು ಕನ್ಸಿಡರ್ ಮಾಡಲ್ಲ, ಹಾಗಾಗಿ ಬೇರೆ ಯಾವುದೋ ಬಲವಾದ ಕಾರಣ ಕೊಡಬೇಕಾಗ್ತೈತೆ ಅಂತ ಲಾಯರ್ ಹೇಳ್ತಿರ್ತಾರೆ. ಕಟ್ಕೊಂಡು ಗಂಡ ಅಟ್ಟಿವರ್ಗೆಲ್ಲ ಮೋಸ ಮಾಡಿರೋದಕ್ಕಿಂತ ಬಲವಾದ ಕಾರಣ ಕೊಡಬೇಕು ಅಂದರೆ ನೇನು ತಾನೇ ಕೊಡೋಕ್ಕಾಗ್ತದೆ ಅಂತ ಗೋವಿಂದೇಗೌಡರು ಹೇಳ್ತಿರ್ತಾರೆ. ನಾವೇನೋ ಒಳ್ಳೆ ಗುಣವಂತೆ ಅಂತ ಮದುವೆ ಮಾಡ್ಕೊಂಡು ಬಂದ್ವೋ, ಆಮೇಲೆ ಅವಳ ಕ್ಯಾರೆಕ್ಟ್ರೇ ಸರಿ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು ಅಂತ ಹೇಳಿದ್ರಾಯ್ತು ಅಂತ ಸಾವಿತ್ರಿ ಹೇಳ್ತಿದ್ದಂಗೆ ಕೋಪ ಮಾಡ್ಕೊತಿರ್ತಾರೆ ಶಿವರಾಮೇಗೌಡರು ಮತ್ತು ಅಜ್ಜಮ್ಮ ಮೋಹನ. ಅಷ್ಟೇ ಯಾಕೆ, ಈಗ ಅವಳು ಹೊಟ್ಟೆಲಿ ಬೆಳೀತಿರೋ ಮಗು ನಮ್ಮ ಭದ್ರಂದಲ್ಲ, ಅವಳು ಬೇಕಾದಷ್ಟು ಜನ ಜೊತೆ ಸಂಬಂಧ ಮಾಡಿಕೊಂಡವಳೆ, ಜೊತೆಗೆ ಕಾಲೇಜ್ಗೆ ಓದ್ತೀನಿ ಅಂತ ಕಂಡೋರ ಜೊತೆ ಎಲ್ಲ ಸುತ್ತಾಡ್ತಾವಳೆ ಅಂತ ಕಾರಣ ಕೊಟ್ಟರೆ ಸಾಕಾಗಿಲ್ವೇ? ಏಟೇ ಆದರೂ ಅವಳು ನಡತೆಗೆಟ್ಟೋಳು ಅಂತ ಹೇಳ್ತಿರ್ತಾಳೆ ಸಾವಿತ್ರಿ. ಅತ್ತೆ ಅಂತ ಜೋರಾಗಿ ಕಿರ್ಚ್ತಾನೆ ಭದ್ರ. ಇನ್ನೊಂದು ಮಾತು ಅವಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನು ಮನುಷ್ಯನೇ ಆಗಿರೋಕ್ಕಿಲ್ಲ. ಡೈವರ್ಸ್ ಬೇಕಂದ್ರೆ ಕಾನೂನಲ್ಲಿ ಮಾತಾಡಿ ಬೇಕಾದರೆ ತಗೊಳ್ಳುವ, ಅದನ್ನು ಬಿಟ್ಟು ಮಾನನ ಮುಂದೆ ಇಟ್ಕೊಂಡು ಅವಮಾನ ಮಾಡೋದಲ್ಲ ಅಂತ ಹೇಳಿ ಚಿಟಿಕೆ ಹೊಡೆದು, ಇನ್ನೋಡು ಅವಳ ಬಗ್ಗೆ ಏನಾದರೂ ಇನ್ನೊಂದ್ಸರಿ ಕೆಟ್ಟ ಪದ ಉಪಯೋಗಿಸಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಭದ್ರ ಬೈತಿರ್ತಾನೆ. ಗಾಯದ ಮೇಲೆ ಉಪ್ಸುರಿ ಹಂಗೆ ಇವಳು ನೋಡಿದ್ರೆ ಬಾಯಿಗೆ ಬಂದಿದ್ದನ್ನು ಮಾತಾಡ್ತಾವಳೆ. ಈ ಭದ್ರ ನೋಡಿದ್ರೆ ಈ ಪಾಟಿ ಕೋಪ ಮಾಡ್ಕೊತಾವನೆ. ಅದು ಯಾವ ಕ್ಷಣದಲ್ಲಿ ಇವಳಿಗೆ ರಾವು ಬಿಡಿಸ್ತಾನೋ ಗೊತ್ತಿಲ್ಲ ಅಂತ ಈಶ್ವರಿ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ. ಇದೇನಪ್ಪ ಭದ್ರ ಹಿಂಗೆ ಮಾತಾಡ್ತಾ ಇದೀಯಾ, ಅವಳು ಎಂಥವಳು ಅಂತ ನಿನಗಿನ್ನೂ ಗೊತ್ತಿಲ್ಲ, ಕಾಲೇಜಲ್ಲಿ ಸಿಕ್ದವ್ರ ಜೊತೆ ಅಂತಿರ್ತಾಳೆ ಸಾವಿತ್ರಿ. ಎಲ್ಬೇ ಇಲ್ದಿದ್ದು ನಾಲ್ಗೆ ಅಂತ ಬಾಯಿ ಬಂದಂಗೆ ಮಾತಾಡಬೇಡ, ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು, ಅವಳೇನು ಅಂತ ನನಗೆ ಸಂದ ಗೊತ್ತು ಅಂತ ಭದ್ರ ಹೇಳ್ತಿರ್ತಾನೆ. ಅಲ್ಲ ಭದ್ರ, ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ರೆ ನೀನು ನೋಡಿದ್ರೆ ಅವಳ ಪರನೇ ವಹಿಸ್ಕೊಂತ ಇದೆಯಲ್ಲ, ಹಂಗಾರೆ ನಿನ್ನ ಮನ್ಸು ಒಳಗಡೆ ಇನ್ನೂ ಇದ್ದಾಳೆ ಅಂತ ಸಾವಿತ್ರಿ ಹೇಳ್ತಾಳೆ. ಅವಳು ನನ್ನ ಮನಸ್ಸಲ್ಲಿ ಇದ್ದಾಳೋ ಇಲ್ವೋ ನಿನಗೆ ಬೇಕಾಗಿಲ್ಲ, ಆದರೆ ಅವಳ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ಯೋಗ್ಯತೆಯೂ ಇಲ್ಲ. ನೀವಿಬ್ರು ಅಮ್ಮ ಮಗಳುವೆ ನನ್ನ ಮೇಲೆ ಮಸ್ಲತ್ ಮಾಡಿ ಅತ್ಯಾಚಾರದ ಆರೋಪ ಹೊರಿಸಿದಾಗ ಈ ಮನೆಯವರು ಯಾರೂ ನನ್ನನ್ನು ನಂಬಲಿಲ್ಲ, ಆದರೆ ಅವಳು ನನ್ನ ಗಂಡ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಬೆನ್ನಿಂದೆ ನಿಂತಿದ್ದು ಅವಳು ಅಂತ ಭದ್ರ ಹೇಳ್ತಿರ್ತಾನೆ. ಯಾರು ಬೇಕಾದರೂ ಏನಾದರೂ ಹೇಳಿ ನನ್ನ ಗಂಡ ತಪ್ಪು ಮಾಡೋರು ಅಂತ ನಾನು ನಂಬಕ್ಕಿಲ್ಲ ಅಂತ ಹೇಳಿದ್ದನ್ನು
ನೆನ್ಸ್ಕೊತಿರ್ತಾರೆ ಶಿವರಾಮೇಗೌಡರು. ಆವತ್ತು ನನಗೆ ಧೈರ್ಯ ತುಂಬಿ ನನ್ನ ನೆನಪರಾಧಿ ಅಂತ ಸಾಬೀತು ಮಾಡ್ದವಳು ಅವಳು. ಆವತ್ತು ಅವಳು ಇದ್ದಿದ್ದ ಪರಿಸ್ಥಿತಿಯಲ್ಲಿ ಯಾರೇ ಇದ್ರೂ ಕತ್ತನ ಪಟ್ಟೆ ಹಿಡ್ದು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳಿ ನಾನು ಮುಖ ನೋಡ್ದಂಗೆ ತಿರುಗಿ ಹೊಂಟೋಗಿರೋಳು. ಆದರೆ ಅವಳು ನನ್ನ ಮೇಲೆ ನಂಬಿಕೆ ಮಾಡ್ಕೊಂಡಿದ್ಲು. ಅದೇ ನಂಬಿಕೆ ಇವತ್ತು ಕೂಡ ನನಗೆ ಅವಳ ಮೇಲೆ ಐತೆ. ನೀನು ಇವತ್ತು ಏನೇ ಹೇಳಿದ್ರು ಸಾಕ್ಷಿ ತೋರಿಸಿದ್ರು ನನಗೆ ಅವಳ ಮೇಲೆ ಇರೋ ನಂಬಿಕೆ ಕಡಿಮೆ ಆಗೋಕ್ಕಿಲ್ಲ. ನಮ್ಮವ್ವನೇ ನನ್ನ ಮಗಳಾಗಿ ಹುಟ್ಟು ಬರ್ತಾಳೆ ಅಂತ ಆಸೆ ಹುಟ್ಟಾಕಿ ನನ್ನ ಭಾವನೆಗಳ ಜೊತೆಗೆ ಆಟ ಆಡಿದ್ಲು ಅನ್ನೋ ಕೋಪ ಬಿಟ್ಟರೆ ಅವಳ ಮೇಲೆ ಇನ್ಯಾವ ಕೋಪನೂ ಇಲ್ಲ ನನಗೆ ಅಂತ ಭದ್ರ ಹೇಳ್ತಾನೆ. ಅದು ಹಂಗಲ್ಲ ಕಣಪ್ಪ ಭದ್ರ ಅಂತಾಳೆ ಸಾವಿತ್ರಿ ಅಂತ ಕಿರ್ಚುತ್ತಾರೆ ಶಿವರಾಮೇಗೌಡರು. ಅವ್ನು ಹೇಳ್ತಾ ಇರೋದು ನಿನ್ನ ತಲೆಗೆ ಹೋಗ್ತಾಯಿತ್ತೋ ಇಲ್ವೋ? ಅವಳು ಬಸ್ರಿ ಅಂತ ಹೇಳಿ ಸುಳ್ಳು ಹೇಳಿರೋ ಕಾರಣ ಒಂದು ಬಿಟ್ರೆ ಅವಳನ್ನ ದೂರ ಮಾಡೋಕ್ಕೆ ಬೇರೆ ಯಾವ ವಿಷಯನೂ ಇಲ್ಲ. ಅದೊಂದು ತಪ್ಪು ಮಾಡವಳೆ ಅನ್ನೋದು ಬಿಟ್ರೆ ಅವಳು ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕೆ ಯಾವ ವಿಷಯನೂ ಇಲ್ಲ. ಸಾವಿತ್ರಿ ದಿಟ ಹೇಳ್ಬೇಕಂದ್ರೆ ಅವಳ ಅಪ್ಪಟ ಬಂಗಾರದಂಥ ಹುಡುಗಿ. ಅಂಥವಳ ಬಗ್ಗೆ ಇಲ್ಲದೆ ಇರೋ ಆಪಾದನೆ ಮಾಡೋದಕ್ಕೂ ನಮಗೂ ಮನಸಾಕ್ಷಿ ಐತೆ. ಡೈವರ್ಸ್ ತಗೋಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಆ ಹುಡುಗಿ ಬಗ್ಗೆ ಇಲ್ಲದೆ ಇರೋದನ್ನ ಹೇಳೋದು ನ್ಯಾಯ ಅಲ್ಲ. ಅದ್ಯಾರೂ ಒಪ್ಪಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೋಡಿ ಲಯ ಸಾಹೇಬ್ರೆ, ನನಗೆ ಅವಳನ್ನ ಬಿಡೋದಕ್ಕೆ ಇದೊಂದೇ ಕಾರಣಯ ಇರೋದು. ಅದನ್ನ ಬಿಟ್ಟು ನೀವು ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಅವಳ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ ಅಂತ ಭದ್ರ ಹೇಳ್ತಾನೆ. ನನ್ನ ಮಗ ಹೇಳ್ದಂಗೆ ಮಾಡಿ ವಕೀಲ್ರೆ, ಅದೇನಾದರೂ ಆಗಲಿ ಅಂತಾರೆ ಶಿವರಾಮೇಗೌಡ. ಸರಿ ಸರ್, ಹಾಗೆ ಮಾಡ್ತೀನಿ, ನಾನು ಇನ್ನು ಬರ್ತೀನಿ, ನಾಳೆ ಭದ್ರೇಗೌಡ್ರನ್ನ ಕೋರ್ಟಿಗೆ ಕಳಿಸ್ಕೊಡಿ ಅಂತ ಹೇಳಿ ಲಾಯರು ಅಲ್ಲಿಂದ ಹೊರಟೋಗ್ತಾರೆ. ಮೋಹನ ನಾಳೆ ಕಣ್ಮಣಿ ಬರ್ತಾವಳೆ. ನಾಳಿಕೆ ಅವಳಿಗೆ ಇಲ್ಲಿ ನಡೀತಾ ಇರೋದು ಏನು ತಿಳಿಬಾರ್ದು. ಆಮ್ಯಾಕೆ ಅವಳು ಇದನ್ನ ದೊಡ್ಡದು ಮಾಡಿದ್ರು ಮಾಡ್ತಾಳೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ರೀ, ಅವಳಿಗೆ ಇದ್ಯಾವುದು ಗೊತ್ತಾಗ್ದಿದ್ದಂಗೆ ನೋಡ್ಕೊತೀನಿ. ಆದರೆ ನಾಳಿಕೆ ಅವಳನ್ನ ಕರ್ಕೊಬರೋದಕ್ಕೆ ನೀವು ಓದಿರಾ ಅಂತ ಮೋಹನ ಕೇಳ್ತಾಳೆ. ಆಗಕ್ಕಿಲ್ಲ ಮೋಹನ, ನಾಳಿಕೆ ಮೈಸೂರಿಗೆ CM ಸಾಹೇಬರು ಬರ್ತಾವ್ರೆ. ಅವ್ರನ್ನ ಭೇಟಿ ಆಗೋಕ್ಕೆ ನಾನು ಹೋಗ್ಬೇಕು. ಒಂದು ಕೆಲಸ ಮಾಡು, ಆ ರಾಕೇಶನ್ನ ಕಳಿಸ್ಬಿಟ್ಟು ಜೋಪಾನವಾಗಿ ಕರ್ಕೊಬರಕ್ಕೆ ಹೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ರೀ, ಹಾಗೆ ಆಗಲಿ ಅಂತ ಮೋಹನ ಹೇಳ್ತಾಳೆ. ಅಲ್ಲಿಂದ ಎರಡರೂ ಹೊರಟೋಗ್ತಾರೆ. ಏನವ್ವ, ಇಷ್ಟೆಲ್ಲ ಆದಮೇಲೂ ಭದ್ರಮಾಮ ಅವಳ ಪರವಾಗಿ ಮಾತಾಡಿ ನಿನ್ನ ಬಾಯಿನೇ ಮುಚ್ಚಿಸ್ಬಿಟ್ನಲ್ಲವ, ಅಂದರೆ ಅವಳ ಮನಸ್ಸಲ್ಲಿ ಇನ್ನೂ ಅವಳು ಕೂತವಳೆ ಅಂತಾನೆ ಅರ್ಥ ಅಂತ ವಿನಂತಿ ಹೇಳ್ತಾಳೆ. ಇರಲಿ, ಇನ್ನೂ ಅದೇಟ್ ದಿನ ಇದ್ದಾಳು ಅಂತ ನಾನು ನೋಡ್ತೀನಿ. ಆದಷ್ಟು ಬೇಗ ಭದ್ರನ ಮನಸ್ಸಿನಿಂದ ಅವಳನ್ನ ಕಿತ್ತು ಬಿಸಾಕಂಗೆ ಮಾಡ್ತೀನಿ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಹಾಗೆ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.